ಮನೆಯೂಟಕ್ಕಾಗಿ ಕಾಡಿ ಬೇಡ್ತಿರೋ ನಟ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ರು ಬಿರಿಯಾನಿ ಭಾಗ್ಯ ಸಿಕ್ಕಿಲ್ಲ. ಹೀಗಾಗಿ ಪ್ಲೀಸ್ ಮನೆಯೂಟ ಕೊಡಿ ಅಂತ ಜೈಲಾಧಿಕಾರಿಗಳಿಗೆ ಮನವಿ ಪತ್ರ ಬರೆದಿದ್ದಾರೆ. ತಮ್ಮ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ನಮ್ಮ ಜೊತೆ ನಮ್ಮವರು ಅನ್ನೋರು ಯಾರೂ ಇರಲ್ಲ. ನಟ ದರ್ಶನ್ ಯಾವ ಘಳಿಗೆಯಲ್ಲಿ ಈ ಮಾತುಗಳನ್ನಾಡಿದ್ರೋ ಗೊತ್ತಿಲ್ಲ. ಆದರೆ ಒಂದೊಂದು ಮಾತುಗಳು ಕೂಡ ಅವರ ಬದುಕಲ್ಲಿ ಅಕ್ಷರಶಃ ಸತ್ಯವಾಗಿವೆ. ಸಾಧನೆಯ ಶಿಖರವೇರಿದ್ದ ನಟ ದರ್ಶನ್ ಇವತ್ತು ಒಬ್ಬಂಟಿ. ಯಾರಿಗಾಗಿ ಮಾಡಬಾರದನ್ನ ಮಾಡಿದ್ರೋ ಅವರೇ ಈಗ ಮುಳುವಾಗಿ ಹೋಗಿದ್ದಾರೆ. ಬದುಕಿನ ದಾರಿಯ ಹಿಂದಿರುಗಿ ನೋಡಿದ್ರೆ ನನ್ನೋರನ್ನೋರು ಯಾರೂ ಇಲ್ಲ. ಜೊತೆಗಿದ್ದು ಸಾಂತ್ವನ ಹೇಳ್ಬಹುದು, ಕಷ್ಟ ಹಂಚ್ಕೊಳ್ಳೋದಕ್ಕಾಗ್ತಿಲ್ಲ, ಕತ್ತಲ ಬದುಕಿನ ನರಕ ಅನುಭವಿಸೋದಕ್ಕಾಗ್ತಿಲ್ಲ. ಊಟ ಇಲ್ಲ, ನಿದ್ದೆ ಇಲ್ಲ, ಬದುಕು ಅನ್ನೋದು ಸೂತ್ರಕ್ಕಿತ್ತ ಗಾಳಿಪಟದಂತಾಗಿದೆ. ಆಗಸ್ಟ್ 20ಕ್ಕೆ ಹೈ ಅಂಗಳದಲ್ಲಿ ಅನ್ನಭಾಗ್ಯ ವಿಚಾರಣೆ. ಜೈಲಾಧಿಕಾರಿಗಳ ವರದಿ ಮೇಲೆ ಮನೆಯೂಟ ಭವಿಷ್ಯ. ಮನೆಯೂಟಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿರೋ ದರ್ಶನ್ಗೆ ಸದ್ಯಕ್ಕೆ ಅನ್ನಭಾಗ್ಯ ಸಿಗೋ ಹಾಗೆ ಕಾಣುತ್ತಿಲ್ಲ. ಜೈಲಾಧಿಕಾರಿಗಳು ನೀಡೋ ವರದಿ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ. ಹಾಗಾದ್ರೆ ಇವತ್ತು ಕೋರ್ಟ್ ಅಂಗಳದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋದಾದ್ರೆ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ವಿಚಾರಣಾಧೀನ ಕೈದಿಗೆ ಮನೆ ಊಟ ಕೊಡಬಹುದು. ಕರ್ನಾಟಕ ಪ್ರಿಸನ್ಸ್ ಆಕ್ಟ್ 1963ರನ್ನ ಪರಿಗಣಿಸಿಲ್ಲ. ದರ್ಶನ್ಗೆ ಅನಾರೋಗ್ಯ ಇರುವ ಬಗ್ಗೆ ವರದಿ ಇದೆ. ಅವ್ರು ಹೇಳಿರೋದು ಜನರಲೈಸ್ ವೀಕ್ನೆಸ್ ಅಂತ ಅಲ್ವಾ? ಹೌದು, ಅವರು ಪೌಷ್ಟಿಕಾಂಶ ಕೊರತೆ ಅಂತ ಹೇಳಿದ್ದಾರೆ. ಪ್ರತಿ ವಿಚಾರಣಾಧೀನ ಕೈದಿಯೂ ಈ ಸಮಸ್ಯೆ ಎದುರಿಸ್ತಾರೆ. ದರ್ಶನ್ ಕೂಡ ಮನುಷ್ಯರೇ ಅಲ್ವಾ? ಇದರಲ್ಲಿ ಅಂತಹ ವ್ಯತ್ಯಾಸ ಏನಿದೆ? ಪೌಷ್ಟಿಕಾಂಶ ಕೊರತೆ ಇದ್ರೆ ಜೈಲಿನ ಡಾಕ್ಟರ್ ಔಷಧಿ ಕೊಡ್ತಾರೆ. ವೈದ್ಯಾಧಿಕಾರಿ ಆರೋಗ್ಯದ ವರದಿ ನೀಡಿದ್ದಾರೆ. ದರ್ಶನ್ ಮನವಿ ಸಲ್ಲಿಸಿದ್ರೆ 10 ದಿನಗಳಲ್ಲಿ ಪರಿಗಣಿಸಲಾಗುವುದು. 10 ದಿನದಲ್ಲಿ ಜಿಲ್ಲಾಧಿಕಾರಿಗಳ ತೀರ್ಮಾನವನ್ನ ತಿಳಿಸಬೇಕು. 10 ದಿನಗಳ ಒಳಗೆ ತೆಗೆದುಕೊಂಡ ವರದಿ ಕೋರ್ಟ್ಗೆ ನೀಡಬೇಕು. ದಯವಿಟ್ಟು ಸೆಲೆಬ್ರಿಟಿ ಅಂತ ಕರೆಯಬೇಡಿ. ದರ್ಶನ್ ಆರೋಗ್ಯ ಮತ್ತು ಕಾಳಜಿಯನ್ನ ಪರಿಗಣಿಸಿ. ಅದು ಸರಿಯಲ್ವಾ? ಓರ್ವ ಸೆಲೆಬ್ರಿಟಿ ಅಂತ ಹೇಗೆ ಹೇಳಲು ಸಾಧ್ಯ? ನಾವು ಸಾಮಾನ್ಯ ಅಂಡ್ ಸೆಲೆಬ್ರಿಟಿ ಅಂತ ಹೇಳಲು ಸಾಧ್ಯವಿಲ್ಲ. ಸರ್ಕಾರ ಪೊಲೀಸರ ಆಕ್ಷೇಪಣೆಗಳಿದ್ರೆ ಸಲ್ಲಿಸಿ. ಹೀಗಂತ ಸೂಚನೆ ನೀಡಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಆಗಸ್ಟ್ 20ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಜೈಲಾಧಿಕಾರಿಗಳಿಗೆ ದರ್ಶನ್ ಮನೆಯೂಟದ ಮನವಿ. ಮನೆಯೂಟಕ್ಕಾಗಿ ಕಾಡಿ ಬೇಡ್ತಿರೋ ದರ್ಶನ್, ಜೈಲಿನ ವೈದ್ಯಾಧಿಕಾರಿಗಳು ಮತ್ತು ಬಂಧಿಖಾನೆ ಡಿಜಿಗೆ ದರ್ಶನ್ ಮನವಿ ಪತ್ರ ಬರೆದಿದ್ದಾರೆ. ಮಾನ್ಯರೇ, 22/6/2024ರಂದು ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದು ನಾನು ಮನೆಯಲ್ಲಿದ್ದಾಗ ದಿನನಿತ್ಯ ವ್ಯಾಯಾಮದ ಜೊತೆಗೆ ಪೌಷ್ಟಿಕ ಆಹಾರ ಸೇವಿಸುತ್ತಿದ್ದೆ. ಕೇಂದ್ರ ಕಾರಾಗೃಹದಲ್ಲಿ ನನಗೆ ಬೇಕಾದ ಆಹಾರದ ಕೊರತೆ ಇದ್ದು ನನ್ನ ದೇಹದ ತೂಕದಲ್ಲಿ ಸುಮಾರು 10 kgಯಷ್ಟು ಇಳಿದಿದೆ. ಆದ ಕಾರಣ ದಯಮಾಡಿ ನನಗೆ ಮನೆ ಊಟದ ವ್ಯವಸ್ಥೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಇಂತಿ ತಮ್ಮ ವಿಶ್ವಾಸಿ ದರ್ಶನ್ ತೂಗುದೀಪ ಶ್ರೀನಿವಾಸ್. ಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಪೊಲೀಸರು ಇನ್ನಿಲ್ಲದ ಹರಸಾಹಸ ಪಡುತ್ತಿದ್ದಾರೆ. ಹೈದರಾಬಾದ್, ಗುಜರಾತ್ನ FSL ಮೊರೆ ಹೋಗಿದ್ದು ಶೀಘ್ರದಲ್ಲೇ ವರದಿ ನೀಡುವಂತೆ ಮನವಿ ಮಾಡಿದ್ದಾರೆ. IT ಹಬ್ ಅಂತ ಕರೆಸಿಕೊಳ್ಳೋ ಬೆಂಗಳೂರಿನಲ್ಲೇ ರಿಟ್ರೀವ್ ಮಾಡೋ ಸಾಫ್ಟ್ವೇರ್ ಇಲ್ಲ. ಈ ಸಾಫ್ಟ್ವೇರ್ ಖರೀದಿ ಮಾಡಬೇಕು ಅಂದ್ರೆ 4 ರಿಂದ 5 ಕೋಟಿ ಖರ್ಚು ಮಾಡಬೇಕು. ಹೀಗಾಗಿ ಗೃಹ ಇಲಾಖೆಗೆ ಪೊಲೀಸರು ಹಲವು ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಅನ್ಯ ರಾಜ್ಯಗಳ ಮೇಲೆ ಅವಲಂಬಿತವಾಗೋ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಮನೆಯೂಟ ಸಿಗ್ತಿಲ್ಲ ಅನ್ನೋ ನೋವು, ಇನ್ನೊಂದು ಕಡೆ ಮೊಬೈಲ್ನಲ್ಲಿ ಏನು ಬಯಲಾಗುತ್ತೋ ಅನ್ನೋ ಭಯ. ಒಟ್ನಲ್ಲಿ ಖಾಕಿ ಇಕ್ಕಳದಲ್ಲಿ ಸಿಲುಕಿರೋ ದರ್ಶನ್ ಹಣ್ಣುಗಾಯಿ ನೀರುಗಾಯಿ ಆಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.